ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ. ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್, ಒನ್ ಮೋರ್ ನ್ಯೂ ವಿಡಿಯೋ. ಸೊ ಇವತ್ತು ಕೂಡ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನಪ್ಪ ಅಂತಂದರೆ, ಡೆಮೋ ಸೆಕ್ಷನ್ದು ಪಾರ್ಟ್ 1 ಮಾತ್ರ ಅಪ್ಲೋಡ್ ಮಾಡಿದ್ದೆ, ಪಾರ್ಟ್ 2 ಅಪ್ಲೋಡ್ ಮಾಡಿರಲಿಲ್ಲ. ಸೊ ಇವತ್ತಿನ ವಿಡಿಯೋ ಡೆಮೋ ಪಾರ್ಟ್ 2ನೇ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಗೆ ಏನು ಅನ್ನಿಸ್ತು, ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಹಾಗೆ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಹಾಗೆ ಆದಷ್ಟು ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿ ಈ ಒಂದು ವಿಡಿಯೋನ. ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ರಿಗೂ ಸಹ ತುಂಬಾ ಥ್ಯಾಂಕ್ಸ್. ಇದೇ ಥರ ಸಪೋರ್ಟ್ ಮಾಡಿ. ಸೊ ವಿಡಿಯೋನ ನೋಡ್ಕೊಂಡು ಬನ್ನಿ. ಸೊ ನಾನು ಇವತ್ತು ಡೆಮೋ ಸೆಕ್ಷನ್ ಪಾರ್ಟ್ 2ನ ಹೇಳ್ತಾ ಇರೋದು. ಇಲ್ಲಿ ನಾನು ಫ್ರಂಟ್ ಬ್ಯಾಕು ತೋರಿಸ್ತಾ ಇಲ್ಲ, ಸ್ಲೀವ್ಸ್ನ ಆಲ್ರೆಡಿ ಫಿಟ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಸ್ಲೀವ್ಸ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನು ಜಸ್ಟ್ ಮಷಿನ್ನ ಆನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನೂ ಏನೋ ಡಿಸೈನ್ ಸೆಲೆಕ್ಷನ್ ಆಗಲಿ ಏನಾಗಲಿ ತೊಗೊಂಡಿಲ್ಲ. ನೀವು ಹೊಸ್ದಾಗಿ ಮಷಿನ್ ತೊಗೊಂಡಿರಾದ್ರೂ ಮಷಿನ್ ಆನ್ ಮಾಡಿದ ತಕ್ಷಣ ಇದೇ ಥರ ಒಂದು ಸ್ಕ್ರೀನು ಓಪನ್ ಆಗುತ್ತೆ. ಸೊ ಲೈಟ್ಗೆ ಸ್ವಲ್ಪ ರಿಫ್ಲೆಕ್ಷನ್ ಆಗುತ್ತೆ. ಸೊ ಎಷ್ಟು ಕ್ಲಿಯರಾಗಿ ಆಗುತ್ತೋ ಅಷ್ಟು ಕ್ಲಿಯರಾಗೆ ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಥರ ಸ್ಕ್ರೀನ್ ಓಪನ್ ಆದಮೇಲೆ ಫಸ್ಟ್ ನೀವು ಈ ಡಿಸೈನ್ನ ಡಿಲೀಟ್ ಮಾಡ್ಕೊಂಬಿಡಿ. ಸೊ ಡಿಲೀಟ್ ಆಯಿತು. ಇವಾಗ ನೆಕ್ಸ್ಟ್ ನ್ಯೂ ಡಿಸೈನ್ ತೊಗೊಬೇಕು. ಫಸ್ಟ್ ಇದಕ್ಕೆ ಫೈಲಿಗೆ ಹೋಗ್ಬಿಟ್ಟು ಪೆನ್ ಡ್ರೈವ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪೆನ್ ಡ್ರೈವ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಸೊ ನಿಮಗೆ ಕಸ್ಟಮರ್ ಆಗಲಿ ಯಾರಾದರೂ ಯಾವ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೋ ಆ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಕಸ್ಟಮರ್ ಆಗಲಿ ಅಥವಾ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ನಂಬರಲ್ಲಿರುವಂತಹ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂದು ಇವಾಗ ಡಿಸೈನ್ ಕಸ್ಟಮರ್ ಡಿಸೈನ್ ಬಂದುಬಿಟ್ಟು ಸೊ 169ನೇ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದು ಬಂದುಬಿಟ್ಟು ಏನು ಕ್ಯಾಟ್ಲಾಗ್ ಡಿಸೈನ್ಸ್ ಇದ್ದವು ಅದರಲ್ಲಿ ಆ ಕ್ಯಾಟ್ಲಾಗ್ ಡಿಸೈನ್ಸು ಇನ್ಷಿಯಲ್ ಕೂಡ ಕೊಟ್ಟಿರ್ತಾರೆ. ನೀವು ಯಾವ ಕ್ಯಾಟ್ಲಾಗಲ್ಲಿ ಸೆಲೆಕ್ಟ್ ಮಾಡಿರ್ತಾರೋ ಸೊ ಆ ಕ್ಯಾಟ್ಲಾಗಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಇದು ಸಿಂಗಲ್ ಟ್ಯಾಬ್ ಓದಿರಾಗಲ್ಲ, ಡಬಲ್ ಟ್ಯಾಬ್ ಒತ್ತಿದ್ರೆ ಮಾತ್ರ ಆನ್ ಆಗೋದು. ಸೊ ಇಲ್ಲಿ 169ನೇ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಎಲ್ಲನೂ ಸಹ ಡಬಲ್ ಟ್ಯಾಬಲ್ಲಿಂದನೇ ನಿಮಗೆ ವರ್ಕ್ ಆಗೋದು ಇದು ಸ್ಕ್ರೀನು. ಸೊ ಇದು ಇವಾಗ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಬೇಕಂದ್ರೆ ಇದನ್ನು ಒಂದ್ಸರಿ ಕ್ಲಿಕ್ ಮಾಡಿ ಈ ಫ್ಲವರ್ ಚಿತ್ರ ಒತ್ತಿದ್ರೆ ಒಂದು ರೈಟ್ ಮಾರ್ಕ್ ಬರುತ್ತೆ. ಇದನ್ನು ರೈಟ್ ಮಾರ್ಕು. ಇವಾಗ ಬ್ಯಾಕ್ ನೆಕ್ಕು ಸೆಲೆಕ್ಟ್ ಆಯಿತು. ಫ್ರಂಟು ನಿಮಗೆ ಕ್ರಾಸ್ ಕಟ್ಟಿಂಗ್ ಆದರೆ ಕ್ರಾಸಲ್ಲಿರೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ಟ್ರೈಟ್ ಕಟ್ಟಿಂಗ್ ಆದರೆ ಸ್ಟ್ರೈಟಲ್ಲಿರೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಸ್ಟ್ರೈಟ್ ಕಟ್ಟಿಂಗ್ ಎಲ್ಲರೂ ಸಹ ಜಾಸ್ತಿ ಹಾಕ್ಕೊಳ್ಳೋದು. ಅದಾದಮೇಲೆ ಸ್ಲೀವ್ಸು ನಿಮಗೆ ಏನು ಶಾರ್ಟ್ ಸ್ಲೀವ್ಸ್ ಬೇಕೋ ಅಥವಾ ಲಾಂಗ್ ಸ್ಲೀವ್ಸ್ ಬೇಕೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಶಾರ್ಟ್ ಒಂದು 4.5ವರೆಗೂ ಇದ್ದರೆ ಈ ಥರದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬರೀ ಬಾರ್ಡ್ರ್ ಲೈನ್ ಆದರೆ ಈ ಥರ, ಮತ್ತು ಬಾರ್ಡ್ರ್ ವಿತ್ ಬುಟ್ಟ ಅಂದರೆ ಈ ಥರ, ಮತ್ತು ಫುಲ್ ಲಾಂಗ್ ಸ್ಲೀವ್ಸ್ ಅಂದರೆ ಈ ಥರ ಬರುತ್ತೆ. ಸೊ ಆ ಥರ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಲಾಂಗ್ ಸ್ಲೀವ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ಸೆಲೆಕ್ಷನ್ ಆಯಿತು. ಇಷ್ಟು ಸೆಲೆಕ್ಷನ್ ಆದಮೇಲೆ ಡೈರೆಕ್ಟು ನೀವು ಇಲ್ಲಿ ಬ್ಯಾಕ್ನ ಪ್ರೆಸ್ ಮಾಡಿ. ಸೊ ಬ್ಯಾಕ್ ಪ್ರೆಸ್ ಮಾಡಿದಾದ ತಕ್ಷಣ ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ. ಇದು ನಾವೇನು ಸೆಲೆಕ್ಟ್ ಮಾಡ್ಕೊಂಡಿದ್ವಲ್ಲ ಆ ಡಿಸೈನ್ಗಳೆಲ್ಲನೂ ಸಹ ಇಲ್ಲೇ ಬರುತ್ತೆ, ನೋಡ್ತಾ ಇರ್ಬೋದು. ಸೊ ಇಲ್ಲಿ ಬರುತ್ತೆ. ಸೊ ಪ್ರೈಸ್ ಆದ್ರೂ ಅಷ್ಟೇ, ತುಂಬ ಜನ ಪ್ರೈಸ್ ಕೂಡ ಕೇಳ್ತಾರೆ, ಯಾವ ಥರ ಫಿಕ್ಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಒಂದು ಡಿಸೈನ್ನ ಸೆಲೆಕ್ಷನ್ ಆದಮೇಲೆ ಸೊ ಫಸ್ಟು ಬ್ಯಾಕ್ ಸೆಲೆಕ್ಷನ್ ಮಾಡಿಕೊಂಡು ಟೈಮಿಂಗ್ಸ್ ಎಷ್ಟು ಬರುತ್ತೆ ನೋಡಿಕೊಂಡು ನೀವು ಪ್ರೈಸ್ನ ಹೇಳಬೇಕಾಗುತ್ತೆ. ಸೊ ಇಷ್ಟ ಆಯಿತು. ಇಷ್ಟ ಆದಮೇಲೆ ಇವಾಗ ನಾನು ಇವಾಗ ಸ್ಲೀವ್ಸ್ ಹಾಕ್ತಾ ಇರೋದ್ರಿಂದ ಸ್ಲೀವ್ಸ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸ್ಲೀವ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಒಂದು ಪೆನ್ಸಿಲ್ ಚಿತ್ರ ಕಾಣಿಸ್ತಾ ಇದೆ, ಫ್ಲವರ್ ವಿತ್ ಪೆನ್ಸಿಲ್. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಿಮಗೆ ಇದು ಇದೇ ಇನ್ನೊಂದು ಫ್ಲವರ್ ಕಾಣಿಸ್ತಾ ಇದೆಯಲ್ಲ, ಸೊ ಅಲ್ಲಿಗೆ ಕ್ಲಿಕ್ ಮಾಡ್ಕೊಬೇಕು. ಇದು ಕ್ಲಿಕ್ ಮಾಡ್ಕೊಂಡಾದಮೇಲೆ ಸರ್ಚ್ ಥರ ಇದೆಯಲ್ಲ ಅದನ್ನು ಓಪನ್ ಆಗುತ್ತೆ. ಸೊ ಇದು ಓಪನ್ ಆದಮೇಲೆ ನಿಮಗೆ ಯಾವ ಹ್ಯಾಂಗಲಲ್ಲಿ ಹಾಕ್ತಾ ಇದ್ದೀರಾ. ಸೊ ನಾನು ಇಲ್ಲಿ ಹಿಂಗೆ ಹಾಕ್ತಾ ಇರೋದು. ಸೊ ನಾನು ಅದಕ್ಕೋಸ್ಕರ ನಾನು ಇವಾಗ ಈ ಕಡೆನ ಅದನ್ನು ಟರ್ನ್ ಮಾಡಿಕೊಂಡು ನಾನು ಯಾವ ಕಡೆ ಬೇಕೋ ಆ ಕಡೆ ನಾನು ಹಾಕ್ಕೊಂಡೆ. ನನಗೆ ಈ ಕಡೆ ಬೇಕು. ಸೊ ನೀವು ಇನ್ ಕೇಸ್ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀರಾ, ಹಿಂಗೆ ಹಾಕ್ತೀವಿ ಅನ್ನೋದಾದರೆ ಈ ಏನು ಪ್ಯಾಟ್ರನ್ ಅಂತ ಪಿ ಅಂತ ಏನಿದೆಯಲ್ಲ ಅದನ್ನು ನೀವು ಟರ್ನ್ ಮಾಡ್ಕೊಂಡು ನೀವು ಯಾವ ಸೈಡ್ ಬೇಕೋ ಆ ಸೈಡ್ನ ಕೂರಿಸ್ಕೊಳ್ಬೋದು. ಮತ್ತು ಇನ್ನೊಂದೇನು ಅಂತಂದರೆ ಇಲ್ಲಿ ಎಕ್ಸ್ ಮತ್ತು ವೈ ತುಂಬಾ ಕನ್ಫ್ಯೂಷನ್ ಆಗ್ತೀರಾ. ಸೊ ಅದನ್ನು ನಾನು ಕ್ಲಿಯರಾಗಿ ಹೇಳ್ತೀನಿ, ಒಂದೇ ಸಲ ತಿಳ್ಕೊಂಬಿಡಿ. ಯಾಕೆಂದರೆ ಪದೇ ಇದನ್ನು ಮಿಸ್ ಮಾಡ್ಕೊಂಡಂಗೆಲ್ಲ ನಿಮ್ಗೆ ಇನ್ನೂ ಡಿಸೈನ್ ಪ್ರಾಬ್ಲಮ್ಸೇ ಆಗುತ್ತೆ. ಸೊ ಅದಕ್ಕೋಸ್ಕರ ಸೊ ಇಲ್ಲಿ ನಾನು ಎಕ್ಸು ವೈ ಅಂತ ಹೇಳಕ್ಕೆ ಹೋಗಲ್ಲ, ಸೊ ಹ್ಯಾಂಗಲ್ ವೈಸ್ ಹೇಳ್ತೀನಿ. ಸೊ ಇಲ್ಲಿ ಬಂದುಬಿಟ್ಟು ಅಗಲ ಬಂದುಬಿಟ್ಟು ನಿಮಗೆ ಎಕ್ಸ್ ಅಂತ ಫಸ್ಟ್ 100 ಬಂದುಬಿಟ್ಟು ಈ ಥರ ಇದೆಯಲ್ಲ, ಸೊ ಅದು ಆರಾಮಾಗಿ ಬರುತ್ತೆ. ವೈ ಅಂತಂದರೆ ಇನ್ನೊಂದು ಸೆಕೆಂಡ್ 100 ಇರೋದು, ಸೊ ಲೆಂತ್ ಬರುತ್ತೆ. ಸೊ ಇವಾಗ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನಿಮ್ದು ಇದಾದ್ರೂ ಅಷ್ಟೇ ಕಸ್ಟಮರ್ದು ರೌಂಡ್ ಸ್ಲೀವ್ಸು ರೌಂಡ್ ಎಷ್ಟು ಬರುತ್ತೆ ನೋಡಿಕೊಂಡು ಅದನ್ನು ನೀಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ನನ್ನ ಕಸ್ಟಮರ್ದು ಏನಿದೆಯೋ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊತೀನಿ.
ಸೊ ನನ್ನ ಕಸ್ಟಮರ್ ಬಂದುಬಿಟ್ಟು ನನಗೆ ಫುಲ್ ಡೌನಲ್ಲಿ ರೌಂಡ್ ಬಂದುಬಿಟ್ಟು ನನಗೆ 12 ಬೇಕು. ಸೊ ನನಗೆ ಕರೆಕ್ಟಾಗಿ ಒಂದು ಪಾಯಿಂಟ್ ಕಮ್ಮಿ ಇದೆ ಅಷ್ಟೇ. ನಾನು ಇಲ್ಲಿ 105 ಇಟ್ಕೊತೀನಿ. ಸೊ ಓಕೆ 12.5 ಬಂತು ನನಗೆ. ಸೊ ಇಷ್ಟು ಬಂದರೆ ನನಗೆ. ಸೊ ನನ್ನ ಕ್ಯಾಮ್ರಾದಲ್ಲಿ ಎಷ್ಟು ಕ್ಲಿಯರ್ ಆಗುತ್ತೋ ಅಷ್ಟು ಕ್ಲಿಯರಾಗಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ನಾನು. ಸೊ ನಿಮ್ಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು ನೀಟಾಗಿ ಅರ್ಥ ಮಾಡಿಕೊಂಡು ನೀವು ರನ್ ಮಾಡಿ. ಅದಾದಮೇಲೆ ನನಗೆ ಲೆಂತ್ ಬಂದುಬಿಟ್ಟು ನನಗೆ 10.5 ಬೇಕು, ಇಲ್ಲ 11.5 ಇದೆ. ನಾನು 95 ಮಾಡ್ಕೊಳ್ತೀನಿ. ಇನ್ನೂ ಜಾಸ್ತಿನೇ ಬಂತು ನನಗೆ 90. ಓಕೆ 10.4 ಬಂತು. ಸೊ ಈ ಥರ ನೀವು ನಿಮ್ಮದು ಎಷ್ಟು ಬರುತ್ತೋ ಸೊ ಅಷ್ಟನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು. ಸೊ ಇದು ಫಸ್ಟ್ ಡಿಸೈನ್ ಸೆಲೆಕ್ಷನ್ ಮಾಡಿಕೊಂಡು ಪ್ಯಾಟ್ರನ್ ವೈಸು ಹ್ಯಾಂಗಲ್ ವೈಸು ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಕಲರ್ ಕಾಂಬಿನೇಷನ್ನು ನೀವು ಯಾವ ನೀಡಲ್ಗೆ ಯಾವುದನ್ನು ಹಾಕ್ಕೊಳ್ತೀರಾ ಅಂತ ಹೇಳ್ಬಿಟ್ಟು. ಇಲ್ಲಿ ಆಲ್ಮೋಸ್ಟ್ 12 ನೀಡಲ್ ಆಲ್ರೆಡಿ ಕೊಟ್ಟಿರ್ತಾರೆ. ನೀವು ಎಲ್ಲ ನೀಡಲ್ಗೂ ದಾರ ಹಾಕ್ಕೊಂಡು ವರ್ಕ್ ಮಾಡೋ ಅವಶ್ಯಕತೆ ಏನಿಲ್ಲ. ನಿಮ್ಮ ಸ್ಯಾರಿ ಕಾಂಬಿನೇಷನ್ಗೆ ಎಷ್ಟು ಥ್ರೆಡ್ಗಳ ಅವಶ್ಯಕತೆ ಇದೆ ಸೊ ಅಷ್ಟನ್ನು ಮಾತ್ರ ನೋಡ್ಕೊಬೇಕು. ನನಗೆ ಈ ಸ್ಯಾರಿಗೆ ಬಂದುಬಿಟ್ಟು 3 ಕಲರ್ಸ್ ಮಾತ್ರ ಅವೈಲೇಬಲ್ ಇರೋದು. ನಾನಿಲ್ಲಿ 1ನೇ ನೀಡಲ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. 1ನೇ ನೀಡಲ್ಲು ಮತ್ತು 5th ನೀಡಲ್ಲು 12 ನೀಡಲ್ ಈ 3 ನೀಡಲ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿರೋದು. ಸೊ ಇವಾಗ ಅಷ್ಟಕ್ಕೆ ಮಾತ್ರ ನಾನು ಸೆಲೆಕ್ಷನ್ನ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನೀಡಲ್ ಚಿತ್ರ ಇದೆಯಲ್ಲ, ಅಲ್ಲೋದ್ರೆ ನಿಮಗೆ ಇಲ್ಲಿ ನೀಡಲ್ ಬರುತ್ತೆ, ಯಾವ್ಯಾವ ಕಲರ್ಗೆ ಯಾವ್ಯಾವ ಬೇಕು ಅಂತಲೂ ಕೊಟ್ಟಿರ್ತಾರೆ. ಸೊ ಇಲ್ಲಿ ನಾನು ಎಲ್ಲನಕ್ಕೂ ಸಹ ಯಾವ್ದಾದ್ರು ಯೂಸ್ ಮಾಡದೇ ಇರೋಂತಹ ನೀಡಲ್ ಕಲರ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಅದಾದಮೇಲೆ ಇವಾಗ 1ನೇ ನೀಡಲ್ಲು 5th ನೀಡಲ್ಲು 12 ನೀಡಲ್ನ ಯೂಸ್ ಮಾಡ್ತಾ ಇರೋದು. ಸೊ ಫಸ್ಟ್ ನೀಡಲ್ಗೆ ನಾನು ಸ್ಯಾರಿದು ಏನು ಜಾಸ್ತಿ ಕಲರ್ಸ್ ಇದೆಯಲ್ಲ ಅದನ್ನೇ ಯೂಸ್ ಮಾಡ್ಕೊಳ್ತೀನಿ. ಸೊ ಒಂದ್ಸಲ ಇಲ್ಲಿ ಕಾಣಿಸ್ಬಿಡುತ್ತೆ ಎಲ್ಲಿ ಆ ಕಲರ್ ಬಂತು ಅಂತ ಹೇಳಿ ಕಾಣಿಸುತ್ತೆ. ಸೊ ಅದಾದಮೇಲೆ ಸೆಕೆಂಡ್ ಕಲರ್ಗೂ ನಾನು ಅದೇ ಕಲರ್ನೇ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಫುಲ್ಲು ಸೇಮ್ ಅದೇ ಕಲರ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು 5th ಕಲರ್ನ ಆ್ಯಡ್ ಮಾಡ್ಕೊತೀನಿ. ಸೊ ಈ ಥರ ಬರುತ್ತೆ. ಅದಾದಮೇಲೆ 3rd ಕಲರ್ ಬಂದುಬಿಟ್ಟು ನಿಮಗೆ ಗೋಲ್ಡನ್ ಜರಿನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಗೋಲ್ಡನ್ ಜರಿನ ಯೂಸ್ ಮಾಡ್ತಾ ಇದ್ದೀನಿ. ನನಗೆ 4th ಕಲರ್ ಬಂದುಬಿಟ್ಟು ಇಲ್ಲಿ ಬುಟ್ಟ ಬರುತ್ತೆ. ಅದಕ್ಕೋಸ್ಕರ ನಾನು ಸ್ಯಾರಿ ಕಲರ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಈ ಥರ ನಿಮಗೆ ಕಸ್ಟಮರ್ಗೆ ಕೂಡ ನೀವು ಏನಾದರೂ ಸ್ಯಾರಿ ಕಲರ್ ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ಬೇಕಾದ್ರೆ ಇಲ್ಲಿ ನಿಮಗೆ ಒಂದು ನೀಡಲ್ ಚಿತ್ರ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಫ್ರೇಮಿಂದು ಒಂದು ಇದು ಕಾಣಿಸುತ್ತೆ. ಇಲ್ಲಿ ಒತ್ಬಿಟ್ಟು ನೀವು ಯಾವುದಾದ್ರೂ ಸೀರೆ ಕಲರ್ನೋ ಅಥವಾ ಇನ್ನೊಂದು ಯಾವುದಾದ್ರೂ ಸೆಲೆಕ್ಷನ್ ಮಾಡಿಕೊಂಡು ನೀವು ತೋರಿಸಿದ್ರೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ತೋರಿಸುತ್ತೆ ನಿಮಗೆ. ಸೊ ಇದನ್ನು ನೀವು ಸ್ಯಾರಿ ಕಲರ್ದು ಚೂಸ್ ಮಾಡಿಕೊಂಡು ನೀವು ಯಾವ ಕಲರ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಲೂ ತೋರಿಸಿದ್ರು ಸಹ ಕಸ್ಟಮರ್ಗೆ ಆರಾಮಾಗಿ ಇಮ್ಯಾಜಿನರಿ ತೋರಿಸ್ಬಿಡ್ಬೋದು. ಸೊ ಇದು ಸೆಕೆಂಡ್ ಸ್ಟೆಪ್ಪು ಕನ್ಫರ್ಮ್ ಆದಮೇಲೆ 3rd ಸ್ಟೆಪ್ಪು ರೆಫರೆನ್ಸ್ ಮಾಡಬೇಕು. ಸೊ ಇದನ್ನು ಮಾಡಬೇಕಾದ್ರೆ ಯಾವಾಗಲೂ ಮಷಿನ್ನ ಸೆಂಟ್ರ್ ಪಾರ್ಟಲ್ಲಿ ಇಟ್ಕೊಂಡು ನೀವು ರೆಫರೆನ್ಸ್ನ ಮಾಡಿ. ಈ ಥರ ಡೇಂಜರ್ ಪಾಯಿಂಟ್ ಬರಬಾರ್ದು, ವೈಟ್ ಕಲರಲ್ಲೇ ಇರಬೇಕು. ಸೊ ಇದನ್ನು ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಫ್ರೇಮ್ ಅಂತ ಇದೆಯಲ್ಲ ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಈ ಥರ ರೈಟ್ ಮಾರ್ಕ್ ಕೊಟ್ಟರೆ ಇದು ರೆಫರೆನ್ಸ್ ಆಗುತ್ತೆ. ಅಂದರೆ ಎಲ್ಲೂ ಕೂಡ ಟಚ್ ಆಗದೇ ಇರೋ ನಮಗೆ ಕರೆಕ್ಟಾಗಿ ಒಂದು ರೆಫರೆನ್ಸ್ ಪಾಯಿಂಟ್ನ ತೋರಿಸುತ್ತೆ ನಿಮಗೆ. ನೀವು ಆಮೇಲೆ ಅಡ್ಜಸ್ಟ್ಮೆಂಟ್ನ ಮಾಡ್ಕೊಳ್ಬೋದು ಎಲ್ಲಿ ವರ್ಕ್ ಬರಬೇಕು ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನೋಡ್ಬೋದು. ಸೊ ಈ ಥರ ಕಾಣಿಸ್ಬೇಕು. ನೀವು ಎಷ್ಟು ಎಡ್ಜಿಗಾದರೂ ಹಾಕ್ಕೊಳ್ಳಿ, ಇದೇ ವೈಟ್ ಕಲರಲ್ಲೇ ಇರಬೇಕು. ಡೇಂಜರ್ ಫ್ರೇಮು ತೋರಿಸ್ಬಾರ್ದು. ಇದಾದಮೇಲೆ ಇವಾಗ 4th ಒನ್ ಬಂದುಬಿಟ್ಟು ಇಷ್ಟು ಬಂದಿರುತ್ತೆ. ಇದೇನಪ್ಪ ಡಿಸೈನ್ ಕಾಣಿಸ್ತಾ ಇಲ್ಲ ಅಂದ್ಕೊಬೇಡಿ. ಇಲ್ಲಿ ಆಫ್ ಆ್ಯಂಡ್ ಡನ್ ಆಗ್ತಾ ಇದೆ, ಕಾಣಿಸ್ತಾ ಇದೆಯಾ? ಸೊ ಇದನ್ನು ಒತ್ತಿದರೆ ಇಲ್ಲಿ ಕನ್ಫರ್ಮ್ ಎಂಬ್ರಾಯ್ಡರಿ ಅಂತ ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಬ್ರಾಯ್ಡರಿ ತೋರಿಸುತ್ತೆ. ಸೊ ಇದು ವೈಟ್ ಕಲರಲ್ಲೇ ಬರುತ್ತೆ. ಅದು ನೀವು ರನ್ ಆಗ್ತಾ ಯಾವ್ಯಾವ ಕಲರ್ ರನ್ ಆಗುತ್ತೆ ಅಂತ ನಿಮಗೆ ತೋರಿಸುತ್ತೆ. ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಬಂದು ಇಲ್ಲಿದೆ. ನನಗೆ ಇವಾಗ ಏನು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲಿ. ಸೊ ಆಫ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲೂ ಕೂಡ ಆಫ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲೂ ಇನ್ನೂ ಆಫ್ ಮಾಡ್ಕೊಬೇಕು. ಇವಾಗ ಈ ಸೆಂಟ್ರಲ್ ಮಾರ್ಕ್ ಇದೆಯಲ್ಲ, ನನಗೆ 12 ಬೇಕಾಗಿರೋದು. ಇಲ್ಲಿಂದ 6 ಮತ್ತು ಇಲ್ಲಿಂದ 6 ಬೇಕಾಗುತ್ತೆ. ಸೊ ನೀವು ಆ ಥರ ಮಾರ್ಕ್ ಮಾಡಿಕೊಂಡು ನೀವು ರನ್ನ ಕೊಟ್ಕೊಬೇಕು. ನಾನು ಇಲ್ಲಿದು ಏನು ಪ್ಯಾಟರ್ನ್ ಇದೆಯಲ್ಲ ಅದನ್ನು ಯೂಸ್ ಮಾಡಿಕೊಂಡು ಸೊ ಈ ಥರ ಮೂವ್ ಮಾಡ್ಕೊಬೇಕು. ಸೊ ಇವಾಗ ಇಲ್ಲಿ ಎಡ್ಜಿಗೆ ತಂದುಬಿಟ್ಟೆ, ನನಗೆ ಬಟ್ಟೆ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಎಡ್ಜಿಗೆ ತಂದುಬಿಟ್ಟಿದ್ದೀನಿ. ಸೊ ಆ ಥರ ಇದ್ದಾಗ ಏನಾಗುತ್ತೆ ಅಂದರೆ ನೆಕ್ಸ್ಟ್ ನೀವು ವರ್ಕ್ ಹಾಕೋಕ್ಕೆ ಬರೋಲ್ಲ. ಫ್ರೇಮಿಗೆ ಹೊಡಿತು ಅಂತಂದರೆ ನೀವು ಮತ್ತೆ ಅದನ್ನು ವರ್ಕು ಕಂಪ್ಲೀಟ್ ಮಾಡಲಿಕ್ಕೇ ಆಗಲ್ಲ. ಸೊ ಈ ಥರ ಒಂದು ಕೂರಿಸ್ಕೊಂಡು ಆದಮೇಲೆ ಸೊ ಈ ಥರ ಕೂರಿಸ್ಕೊಂಡು ಆದಮೇಲೆ ಒಂದು ಸಲ ನೀವು ಫ್ರೇಮ್ನ ಚೆಕ್ ಮಾಡ್ಕೊಳ್ಳಿ. ನೋಡಿ ರೆಡ್ ಲೈಟ್ ಬಂದಿದೆ. ಈ ಥರ ರೆಡ್ ಲೈಟ್ ಬಂದಾಗ ನಮಗೆ ಏನು ಸಹ ವರ್ಕ್ ಮಾಡಲಿಕ್ಕಾಗಲ್ಲ. ಸೊ ಆವಾಗ ನೀವು ಇದನ್ನು ಈ ಥರ ಈ ಹ್ಯಾಂಗಲ್ ವೈಸ್ ನೋಡಿ ಈ ಥರ ಹೋದರೆ
ಇಲ್ಲಿ ಬರುತ್ತೆ ನೋಡಿ, ಓವರ್ ಫ್ರೇಮ್ ಅಂತ ಬಂದುಬಿಡುತ್ತೆ. ಅದಾದಮೇಲೆ ಇದನ್ನು ನೀವು ಈ ಥರ ಒಂದು ಎಲ್ಲಿ ಯಾವಾಗ ಅದು ಕ್ಯಾನ್ಸಲ್ ರೆಡ್ ಫ್ರೇಮ್ ಹೋಗುತ್ತೋ ಸೊ ಅಲ್ಲಿವರೆಗೂ ಒಂದೊಂದೇ ಕ್ಲಿಕ್ ಮಾಡ್ಕೊತಾ ಬನ್ನಿ. ಅದಾದಮೇಲೆ ವೈಟ್ ಬಂದಮೇಲೆ ಒಂದೆರಡು ಸಾರಿ ಕ್ಲಿಕ್ ಮಾಡಿ ಸ್ಟಿಚ್ ವೈಸು ಕ್ಲಿಕ್ ಮಾಡಿ. ಸೊ ಅದಾದಮೇಲೆ ಇದು ಕಂಪ್ಲೀಟ್ ಆಯಿತು. ಇದನ್ನು ನಾವಿವಾಗ ರನ್ ಮಾಡ್ಬೋದು ಆರಾಮಾಗೆ. ಒಂದ್ಸಲ ನೀವು ಇಲ್ಲಿ ಟೇಪ್ ಏನಾದರೂ ಇಟ್ಕೊಂಡು 6 ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡು ನೀವು ರನ್ ಮಾಡಿಕೊಂಡ್ರೆ ಆಯಿತು. ಸೊ ಇಷ್ಟು ಇವಾಗ ನೀಡಲ್ನ ಹಾಕ್ಕೊತೀನಿ. ಸೊ ಆಲ್ಮೋಸ್ಟ್ ಎಲ್ರಿಗೂ ಸಹ ನೀಡಲ್ಗೆ ದಾರ ಹಾಕೋದು ಗೊತ್ತಿರುತ್ತೆ, ಅದನ್ನೇ ನೀವು ವೀಡಿಯೋದಲ್ಲಿ ತೋರಿಸ್ತಾ ಇಲ್ಲ. ನಾನು ದಾರ ಹಾಕಿದ ಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಿ ನಾನು ಈ ಒಂದು ವರ್ಕಿಗೆ ಇವೆರಡು ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ಸ್ಯಾರಿ ಬಂದುಬಿಟ್ಟು ಪೋಚಂಪಲ್ಲಿ ಸ್ಯಾರಿ ಆಗಿರೋದ್ರಿಂದ ಸುಮಾರು ಕಲರ್ಸ್ ಇರುತ್ತೆ, ಬಟ್ ಇದರಲ್ಲಿ ಬರೀ 2 ಕಲರ್ ಮಾತ್ರನೇ ಇರೋದು. ಸೊ ಅದಕ್ಕೋಸ್ಕರ ಸ್ಯಾರಿ ಕಲರ್ ಇದು, ಅದರಲ್ಲಿ ಮಿಕ್ಸ್ಡ್ ಕಲರ್ ಬಂದಿರೋದು ಇದು ಸ್ವಲ್ಪ ಲೈಟ್ ಕಲರ್ ಇದೆ. ಇದು ವಿಡಿಯೋದಲ್ಲಿ ಡಾರ್ಕ್ ಕಾಣಿಸ್ತಾ ಇದೆ ಅಷ್ಟೇ. ಮತ್ತು ಗೋಲ್ಡ್ ಕಲರ್ ಜರಿನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಇದನ್ನು ರನ್ ಮಾಡಬೇಕಾದ್ರೆ ಯಾವ ಥರ ಔಟ್ ಫಿನಿಶಿಂಗ್ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ರನ್ ಆದಮೇಲೆ. ಸೊ ಇವಾಗ ನಾನು ದಾರ ಎಲ್ಲನೂ ಸಹ ಹಾಕ್ಕೊಂಡಿದ್ದೀನಿ, ಹಾಗೆ ಕ್ಯಾನ್ವಾಸ್ ಕೂಡ ಹಾಕ್ಕೊಂಡಿದ್ದೀನಿ. ಕ್ಯಾನ್ವಾಸ್ ಬಂದುಬಿಟ್ಟು ನಾನು 40 GMSನ ಯೂಸ್ ಮಾಡ್ತಾ ಇರೋದು. ಸೊ ಈ ಥರ ಬಂಡಲ್ ಸಿಗುತ್ತೆ ನಿಮಗೆ 150 ಮೀಟರು 100 ಮೀಟರು. ಸೊ ಆ ಥರ ಬಂಡಲ್ ಸಿಗುತ್ತೆ, ನೀವು ಆ ಥರ ತೊಗೊಂಡ್ರೆ ಬೆಸ್ಟು, ಕಮ್ಮಿ ರೇಟಲ್ಲೇ ಸಿಕ್ಬಿಡುತ್ತೆ ನಿಮಗೆ. ಸೊ ಈ ಥರ ನಾನು ಮಾರ್ಕ್ನ ಮಾಡಿಕೊಂಡು ಈ ಥರ ದಾರನೂ ಸಹ ಹಾಕ್ಕೊಂಡಿದ್ದೀನಿ. ಈಗ ರನ್ ಕೊಡ್ತೀನಿ. ಸೊ ರನ್ ಕೊಡಬೇಕಾದ್ರೂ ಅಷ್ಟೇ, ನೀವು ಯಾವಾಗಲೂ ಡಿಸೈನ್ ಹಾಕಬೇಕಾದ್ರೆ ಈ ಫ್ರೇಮ್ನ ಒಂದ್ಸರಿ ಚೆಕ್ ಮಾಡಿಕೊಂಡು ರನ್ ಮಾಡಿ.